ಬಸ್ನಲ್ಲಿ ಸಿಕ್ಕ ಗೆಳತಿ ಕತ್ತಲ ಪಯಣದ ರೋಚಕ ತಿರುವು ಭಾಗ 2. ಸಮಯ ಸುಮಾರು ರಾತ್ರಿ 12 ಗಂಟೆ ದಾಟಿತ್ತು. ಬಸ್ಸಿನ ಒಳಗಿನ ಲೈಟ್ಗಳೆಲ್ಲ ಆಫ್ ಆಗಿದ್ದವು. ಕೇವಲ ಎಂಜಿನ್ನ ಸದ್ದು ಮತ್ತು ಕಿಟಕಿಯ ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕತ್ತಲ ಲಾಭ ಪಡೆದ ನಾನು ಮೆಲ್ಲನೆ ಅವಳ ಕಡೆಗೆ ಸರಿದು ಕುಳಿತೆ. ನನ್ನ ಕೈಗಳು ಅವಳ ಸೊಂಟದ ಹತ್ತಿರ ಸುಳಿಯುತ್ತಿದ್ದವು. ಟೀಚರ್ ಕೂಡ ಯಾವುದಕ್ಕೂ ಅಡ್ಡಿ ಮಾಡದೆ ನನ್ನ ಸ್ಪರ್ಶಕ್ಕೆ ಪೂರ್ತಿಯಾಗಿ ಸ್ಪಂದಿಸುತ್ತಿದ್ದರು. ಟೀಚರ್, ಮೈಸೂರಿನ ಚಳಿ ಇನ್ನೂ ಬಿಟ್ಟಿಲ್ಲ ಅನ್ಸುತ್ತೆ ಅಲ್ವಾ ಅಂತ ಪಿಸುಗುಟ್ಟಿದೆ. ಅದಕ್ಕೆ ಅವಳು ನನ್ನ ಕಣ್ಣುಗಳನ್ನೇ ನೋಡುತ್ತಾ, ಹೌದು, ಆದ್ರೆ ಈ ಬಸ್ ಒಳಗಿನ ವಾತಾವರಣ ಮಾತ್ರ ತುಂಬಾ ಬಿಸಿಯಾಗಿದೆ ಅಂದಳು. ಅಷ್ಟರಲ್ಲಿ ಅವಳು ತನ್ನ ಮೃದುವಾದ ಕೈಯನ್ನು ಮೆಲ್ಲನೆ ನನ್ನ ತೊಡೆಯ ಮೇಲಿಟ್ಟಳು. ಪಂಚೆ ಹುಟ್ಟಿದ್ದ ನನಗೆ ಅವಳ ಕೈಯ ಬೆರಳುಗಳ ಆ ಬಿಸಿಯಾದ ಸ್ಪರ್ಶ ಹೊಸ ಲೋಕವನ್ನೇ ತೋರಿಸಿದಂತಾಯಿತು. ನಾನು ಅವಳ ಕೈ ಹಿಡಿದು ನನ್ನ ಉದ್ರೇಕದ ಪರಾಕಾಷ್ಠೆಯನ್ನು ಅವಳಿಗೆ ಮುಟ್ಟಿ ತಿಳಿಸಿದೆ. ಅವಳಿಗೆ ಆ ಕ್ಷಣದಲ್ಲಿ ಶಾಕ್ ಆದಂತಾಯಿತು. ಓಹ್, ಅಷ್ಟೊಂದು ಹೈ ವೋಲ್ಟೇಜ್ ಕರೆಂಟ್ ಇದೆಯಾ ನಿಮಗೆ ಅಂತ ಮೆಲ್ಲನೆ ನಗುತ್ತಾ ಉದ್ಗರಿಸಿದಳು. ಅವಳು ತನ್ನ ಕೈಚಳಕದಿಂದ ನನ್ನ ಮೈಯಲ್ಲಿದ್ದ ಆ ಕಾಮದ ತಾಪವನ್ನು ತಣಿಸಲು ಪ್ರಯತ್ನಿಸುತ್ತಿದ್ದಳು. ನಾನು ಕೂಡ ಸುಮ್ಮನಿರದೆ ಅವಳ ಚೂಡಿದಾರದ ಮೇಲೆ ಕೈ ಆಡಿಸುತ್ತಾ ಅವಳ ಮೈಮಾಟವನ್ನು ಆಸ್ವಾದಿಸಲು ಶುರುಮಾಡಿದೆ. ಅವಳ ಉಸಿರಾಟದ ವೇಗ ಹೆಚ್ಚುತ್ತಿತ್ತು. ಬಸ್ಸಿನ ಆ ಅಲುಗಾಟಕ್ಕೆ ತಕ್ಕಂತೆ ನಮ್ಮಿಬ್ಬರ ಚಟುವಟಿಕೆಗಳು ಕೂಡ ವೇಗ ಪಡೆದುಕೊಂಡವು. ಕತ್ತಲಲ್ಲಿ ನಮ್ಮಿಬ್ಬರ ಮುಖಗಳು ತುಂಬಾ ಹತ್ತಿರವಿದ್ದವು. ಅವಳು ತನ್ನ ತುಟಿಗಳಿಂದ ನನ್ನ ತುಟಿಗಳನ್ನು ಲಾಕ್ ಮಾಡಿದಾಗ ಪ್ರಪಂಚವೇ ಮರೆತು ಹೋದಂತಾಯಿತು. ಆ ಲಿಪ್ ಲಾಕ್ನ ಆವೇಶಕ್ಕೆ ಅವಳು ಕೂಡ ಅಷ್ಟೇ ಹಸಿದಂತೆ ಸ್ಪಂದಿಸುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳೇ ನನಗೆ ದಾರಿ ತೋರಿಸಿದಂತೆ ನನ್ನ ಕೈಯನ್ನು ತನ್ನ ಪ್ಯಾಂಟಿನ ಒಳಗೆ ಕರೆದೊಯ್ದಳು. ಅಲ್ಲಿನ ಆ ನುಣುಪಾದ ಶೇವ್ ಮಾಡಿದ ಸ್ಪರ್ಶ ಮತ್ತು ಒದ್ದೆಯಾದ ಅನುಭವ ನನಗೆ ಇನ್ನೂ ಹೆಚ್ಚಿನ ಕಿಕ್ ನೀಡಿತು. ನಾನು ಅವಳ ಆ ಸಂವೇದನಾಶೀಲ ಭಾಗವನ್ನು ಸವರುತ್ತಿದ್ದಂತೆ ಅವಳ ದೇಹದಲ್ಲಿ ಒಂದು ರೀತಿಯ ಕಂಪನ ಉಂಟಾಯಿತು. ಅವಳ ಉಸಿರಾಟ ಈಗ ತೀವ್ರವಾಗಿತ್ತು. ಕೊನೆಗೆ ಅವಳು ಸಂಪೂರ್ಣವಾಗಿ ತೃಪ್ತಿಯನ್ನು ಅನುಭವಿಸಿ ನಿರಳ್ಳಾದಳು. ಅವಳು ತನ್ನ ಬಳಿಯಿದ್ದ ಕರಚೀಪಿನಿಂದ ನನ್ನ ಕೈ ಒರೆಸಿದಳು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಅವಳು ಮೆಲ್ಲನೆ ನನ್ನ ಕಡೆಗೆ ಬಾಗಿ ನನ್ನ ಕಾಮದ ಹಸಿವನ್ನು ತನ್ನದೇ ಶೈಲಿಯಲ್ಲಿ ನೀಗಿಸಲು ಮುಂದಾದಳು. ಅವಳ ಆ ಒದ್ದೆಯಾದ ತುಟಿಗಳ ಕೈಚಳಕ ನನ್ನನ್ನು ಕಾಮದ ಶಿಖರಕ್ಕೆ ಏರಿಸಿತು. ಕೆಲವೇ ಕ್ಷಣಗಳಲ್ಲಿ ನಾನು ಕೂಡ ಸಂಪೂರ್ಣವಾಗಿ ಡಿಸ್ಚಾರ್ಜ್ ಆಗಿ ನಿರಾಳನಾದೆ. ಅವಳು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಿ ತನ್ನ ಬಾಯಿ ಒರೆಸಿಕೊಂಡಳು. ಆ ರಾತ್ರಿಯ ಪಯಣ ನಮ್ಮಿಬ್ಬರಿಗೂ ಎಂದೂ ಮರೆಯಲಾಗದ ಅನುಭವ ನೀಡಿತು. ಇಬ್ಬರೂ ತೃಪ್ತಿಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ನಿದ್ದೆಗೆ ಜಾರಿದೆವು. ಕಥೆ ಮುಂದುವರೆಯುವುದು.